ಮೊದಲನೇದಾಗಿ ನಮ್ಮ ಎಲ್ಲ ಮಾಧ್ಯಮ ಮಿತ್ರರಿಗೆ ಸ್ವಾಗತ ಸುಸ್ವಾಗತ. ನೀವೆಲ್ಲರೂ ನನ್ನ ಮೊದಲನೇ ಸಿನಿಮಾಯಿಂದ ಬೆನ್ತಟ್ತಾ ಹಾರೈಸ್ತಾ ಇದ್ದಂಥವ್ರು. ಈ ಸಿನಿಮಾ ಕೂಡ ನಿಮ್ಮ ಪ್ರೋತ್ಸಾಹ ಹಾರೈಕೆ ಇರುತ್ತೆ ಅಂತ ನಾನು ನಂಬಿದ್ದೀನಿ. ಆ ದಿನಗಳು ನಂತರ ನಾನು ಮತ್ತೆ ಈ ಗ್ಯಾಂಗ್ಸ್ಟರ್ ಜಾನ್ರ್ ಅಂತ ಏನಂತೀವಿ, ಅಂಡರ್ವರ್ಲ್ಡ್ ಜಾನ್ರಿನ ಸಿನಿಮಾ ಮಾಡಿರಲಿಲ್ಲ. ಒಂದೇನೆಂದರೆ ಬ್ರ್ಯಾಂಡ್ ಆಗೋಗ್ತೀನಿ ಅನ್ನೋ ಒಂದು ಭಯ ಆಯಿತು. ಬೇರೆ ಬೇರೆ ರೀತಿಯ ಜಾನ್ರ್ಗಳನ್ನ ಅಟೆಂಪ್ಟ್ ಮಾಡಿದೆ. ಥ್ರಿಲ್ಲರ್ ಮಾಡಿದೆ, ಕಾಮಿಡಿ ಮಾಡಿದೆ, ಹಾರರ್ ಮಾಡಿದೆ. ಈಗ ಆ ದಿನಗಳು ಬಂದು ಸುಮಾರು 15 ವರ್ಷಕ್ಕೂ ಜಾಸ್ತಿ ಆಗಿದೆ. ಬಲರಾಮನ ದಿನಗಳು ಕಥೆಯನ್ನು ನಾನು ರಿಸರ್ಚ್ ಮಾಡೋಕ್ಕೆ ಶುರು ಮಾಡಿದಾಗ ಆಗ ನನಗೆ ಈ ಕಥೆಯ ನಿಜವಾಗ್ಲೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಏನೇ ತಪ್ಪಿದ್ರೂ ಕ್ಷಮೆ ಇರಲಿ. ನಿಜವಾಗ್ಲೂ ಇದೊಂದು ನನಗೆ ತುಂಬ ಖುಷಿಯನ್ನು ತಂದಿದೆ. ನಿಜವಾಗ್ಲೂ ನೀವು ಇವತ್ತಿನ ದಿನ ನಿಮ್ಮನ್ನೆಲ್ಲರೂ ನೋಡ್ತಾ ಇರೋದು ನಾನು ಸಂತೋಷನ ಮುಂದಿನ ಟೈಮಲ್ಲಿ ಹಂಚ್ಕೋತೀನಿ. ಈಗ ಸದ್ಯಕ್ಕೆ ಸಮಯ ಇಲ್ಲದ ಕಾರಣ ನಿಮ್ಮೆಲ್ರಿಗೂ ಮತ್ತೊಮ್ಮೆ ಮಗದೊಮ್ಮೆ ತುಂಬದ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಥ್ಯಾಂಕ್ ಯು. ಪದ್ಮಾವತಿ ಅವರೇ, ಎಲ್ರಿಗೂ ಮಗನ ಕನಸಿಗೆ ಜೊತೆಯಾಗಬೇಕು ಅಂತ ಇರುತ್ತೆ. ಆದರೆ ಇಷ್ಟು ಮಹತ್ವಾಕಾಂಕ್ಷೆಯ ಕನಸಿದು, ಸಿನಿಮಾ ನಿರ್ಮಾಣ ಮಾಡಬೇಕು ನಾನು ಅಂತ ಅಂದಾಗ ಅಷ್ಟು ಪ್ರೀತಿಯಿಂದ ಜೊತೆಯಾಗಿ ನಿಂತ್ರಿ. ಹಾಗಾಗಿ ನಿಮ್ಮ ಜೊತೆಗೆ ಕಾರ್ಯಕ್ರಮದ ಕೊನೆಯಲ್ಲಿ ಖಂಡಿತವಾಗಿ ಮತ್ತಷ್ಟು ಮಾಧ್ಯಮ ಮಿತ್ರರೊಂದಿಗೆ ನೀವು ಮಾತನಾಡೋದಿದೆ. ಆದರೆ ಅದಕ್ಕೂ ಮೊದಲು ಶ್ರೇಯಸ್ ಅವರೇ, ವೆಲ್ಕಮ್ ಟು ಬಲರಾಮನ ದಿನಗಳು. ತುಂಬ ಸೈಲೆಂಟ್ ಆಗಿ ಕಾಣಿಸ್ತಿದ್ದೀರಾ, ಆದರೆ ಸೈಲೆಂಟ್ ಅಲ್ಲ, ನೀವು ವೆರಿ ಫೋಕಸ್ಡ್ ಅನ್ನೋದು ನನಗೆ ಗೊತ್ತಿದೆ. ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಎಲ್ರಿಗೂ ನಮಸ್ಕಾರ. ಎಲ್ಲ ಮಾಧ್ಯಮ ಮಿತ್ರರಿಗೂ ತುಂಬ ಹೃದಯ ಧನ್ಯವಾದಗಳು. ನೀವು ಫೋಕಸ್ಡ್ ಆಗಿದ್ದೀರಿ ಅಂತ ಗೊತ್ತು, ಈಗ ನೀವು ಫೋಕಸ್ ಆಗಬೇಕು. ಲೈಟ್ಸ್. ಎಲ್ರಿಗೂ ನಮಸ್ಕಾರ. ಎಲ್ಲ ಮಾಧ್ಯಮ ಮಿತ್ರರಿಗೂ ಸ್ವಾಗತ ಹಾಗೂ ಥ್ಯಾಂಕ್ ಯು. ಎಲ್ಲರೂ ಬಂದು ಸಪೋರ್ಟ್ ಮಾಡ್ತಾ ಇರೋದಕ್ಕೆ. ಬಲರಾಮಗೆ ಅವರು ಇವರು ಬಲ ಅಂತ ಹೇಳ್ತಾರೆ, ನಾನು ಹೇಳೋದು ಮಾಧ್ಯಮ ಮಿತ್ರರು ಬಲ ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು. ಇಲ್ಲಿ ಬಂದು ನಮ್ಗೆ ಸಪೋರ್ಟ್ ಮಾಡೋಕ್ಕೆ ಬಂದಿದ್ದೀರಾ. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಹೀಗೆ ಇರಲಿ. ಬಿಗ್ ಅನೌನ್ಸ್ಮೆಂಟ್ ಅಂತ ಇಷ್ಟಿಂದಿಂದ ಹೇಳ್ಕೊಬಂದಿದ್ದೀವಿ. ಆಲೇ ವೆಯ್ಟ್ ಮಾಡಿದ ಟೈಮ್ ಬಂದಿದೆ. ಇನ್ನು ಸ್ವಲ್ಪ ಹೊತ್ತಲ್ಲೇ ಒಂದು ಬಿಗ್ ಅನೌನ್ಸ್ಮೆಂಟ್ ನಿಮ್ಗಳ ಮುಂದೆ. ಥ್ಯಾಂಕ್ ಯು ಸೋ ಮಚ್. ನನ್ನ ಫ್ರೆಂಡ್ಸ್ ಆಗಿರ್ಬೋದು, ನಮ್ಮ ಟೈಗರ್ ಆಗಿರ್ಬೋದು, ನಮ್ಮ ಚೈತನ್ಯ ಸರ್ ಆಗಿರ್ಬೋದು, ಎಲ್ಲ ನಮ್ಮ ಫ್ರೆಂಡ್ಸ್ ಆಗಿರ್ಬೋದು. ಥ್ಯಾಂಕ್ ಯು ಸೋ ಮಚ್. ಸೋ ಸ್ವೀಟ್. ಈಗ ಬಿಗ್ ಅನೌನ್ಸ್ಮೆಂಟ್ಗೆ ನಾವೆಲ್ಲರೂ ಕಾಯ್ತಾ ಇದ್ದೀವಿ. ಆದರೆ ಅದಕ್ಕೂ ಮೊದಲು ನಮ್ಮ ಪದ್ಮಾವತಿ ಫಿಲಮ್ಸ್ ಬ್ಯಾನರ್ ಬಗ್ಗೆ ಮಾತನಾಡಲೇಬೇಕು. ಯಾಕಂತ ಹೇಳಿದ್ರೆ, ನಾನು ಆಗಲೇ ಹೇಳಿದೆ, ಮಗನ ಕನಸಿಗೆ ಜೊತೆಯಾಗಿ ನಿಂತಹ ತಾಯಿ ಓಕೆ ಪದ್ಮಾವತಿ ಫಿಲಮ್ಸ್ ಅನ್ನೋದನ್ನು ಪ್ರಾರಂಭ ಮಾಡೋಣ ಅಂತ ಹೇಳಿ ಯೋಚನೆ ಮಾಡಿದ್ರು. ಕನಸಿನ ಹೆಜ್ಜೆಯನ್ನು ಮುಂದಿಟ್ಟು ಬಲರಾಮನ ದಿನಗಳು ಅನ್ನುವಂತಹ ಸಿನಿಮಾವನ್ನು ನಿರ್ಮಾಣ ಮಾಡ್ತಾರೆ. ಆದರೆ ಈ ಟೈಟಲ್ ಅನೌನ್ಸ್ಮೆಂಟ್ ಹಾಗೂ ನಮ್ಮ ಲೋಗೋ ಲಾಂಚ್ ಇವೆಂಟ್ ಆಯಿತು. ಅದ್ರ ಬಗ್ಗೆ ಮಾತಾಡ್ತೀನಿ. ಆದರೆ ಅದಕ್ಕೂ ಮೊದಲು ನಮ್ಮ ಬ್ಯಾನರ್ನ ಲೋಗೋ ವಿಡಿಯೋ ಇದೆ, ಅದನ್ನು ನೋಡ್ಕೊಂಡು ಬರೋಣ ಬನ್ನಿ. ದಯವಿಟ್ಟು ನೀವು ನನ್ನನ್ನು ಜಾಯಿನ್ ಆಗಬೇಕಿಲ್ಲಿ. ನಿಮ್ಮೆಲ್ರಿಗೂ ಕೂಡ ಗೊತ್ತಿರಬಹುದು, ಟೈಟಲ್ ಲಾಂಚ್ ಇವೆಂಟ್ ಆಯಿತು. ಟೈಟಲ್ ಲಾಂಚ್ ಇವೆಂಟಲ್ಲಿ ನಮಗೆ ಜೊತೆಯಾಗಿದ್ದು, ಬಲರಾಮನ ದಿನಗಳನ್ನು ಆ ಕಾರ್ಯಕ್ರಮಕ್ಕೆ ಜೊತೆಯಾಗಿದ್ದು ನಮ್ಮ ಕರ್ನಾಟಕ ಸರ್ಕಾರದ ನಮ್ಮ ಹೆಮ್ಮೆಯ ಗೃಹ ಸಚಿವರಾಗಿರುವಂತಹ ಸನ್ಮಾನ್ಯ ಶ್ರೀ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕಾರ್ಯಕ್ರಮಕ್ಕೆ ಬಂದು ಬಹಳಷ್ಟು ಸ್ಫೂರ್ತಿಯನ್ನು ತುಂಬಿದ್ರು. ಅಷ್ಟೇ ಅಲ್ಲ, ಪದ್ಮಾವತಿ ಫಿಲಮ್ಸ್ ನಡಿಯಲ್ಲಿ ನಾವು ಇಷ್ಟು ವರ್ಷ ಮರಿ ಟೈಗರ್ ಅಂತ ಕರಿತಿದ್ವಿ, ಅಲ್ಲ ಇದು ನಮ್ಮ ಟೈಗರ್ ಅಂತ ಹೇಳಿ ಮತ್ತೊಮ್ಮೆ ಬಿರುದನ್ನು ಕೊಟ್ಟರು ನಮ್ಮ ವಿನೋದ್ ಪ್ರಭಾಕರ್ ಸರ್ಗೆ. ಹಾಗಾಗಿ ಆ ವಿಡಿಯೋ ಬಗ್ಗೆ ಮತ್ತಷ್ಟು ಮಾತಾಡ್ತೀನಿ. ಆದರೂ ಅದಕ್ಕೂ ಮೊದಲು ಶ್ರೇಯಸ್ ಅವರೇ, ಸಿನಿಮಾ ಆಸಕ್ತಿ ಹೇಗೆ ಬಂತು ಅನ್ನೋದು ಗೊತ್ತಾಗಬೇಕು. ಯಾಕಂತ ಹೇಳಿದ್ರೆ, ನೀವು ನಮ್ಮ ಟೈಗರ್ ಅವರ ಅಭಿಮಾನಿಯಾಗಿ ಬಹಳಷ್ಟು ವರ್ಷಗಳಿಂದ ಅವರ ಜೊತೆಯಲ್ಲಿ ಇದ್ರಿ ಅನ್ನೋದು ಗೊತ್ತಿದೆ ನನಗೆ. ಸಿನಿಮಾ ಆಸಕ್ತಿ ಹೇಗೆ ಬಂತು? ಫ್ಯಾಮಿಲಿಯಲ್ಲಿ ಯಾರಾದರೂ ಸಿನಿಮಾದವರು ಇದ್ದಾರಾ? ಏನು ಕತೆ? ರಾಜಕೀಯಕ್ಕೂ ಸಿನಿಮಾಗೂ ಹೇಗೆ ನಂಟು ಅಂತ? ನಂಟಂತ ಏನಿಲ್ಲ, ಇದು ನಂದು 12 years ಕನಸು. ಚಿಕ್ಕದ್ರಿಂದ ಎಲ್ರಿಗೂ ಒಂದು ಸ್ಕೂಲ್ ಡೇಸಿಂದ ಸ್ಟಾರ್ಟ್ ಆದರೆ ಇಲ್ಲಿವರೆಗೂ ಬರೋಷ್ಟರಲ್ಲಿ ಒಂದು 3-4 ಆಸೆಗಳು ಚೇಂಜ್ ಆಗಿಬಿಡುತ್ತೆ. ಪೊಲೀಸ್ ಆಗಬೇಕು, ಅದಾಗಬೇಕು, ಇದಾಗಬೇಕು ಅಂತ. ಬಟ್ ನನಗೆ ಅದೇನೋ ಗೊತ್ತಿಲ್ಲ, 4th ಸ್ಟ್ಯಾಂಡರ್ಡಿಂದ ಇಲ್ಲಿವರೆಗೂ ಒಂದೇ ಆಸೆ ಇದ್ದಿತ್ತು, ಸಿನಿಮಾಗೆ ಬರಬೇಕು ಅಂತ. ನಾನು ಹೇಳಿದ್ದೆ, ಬಂಡವಾಳ ಹಾಕಕ್ಕೆ ರೆಡಿ ಇಲ್ಲ ಅಂದರೆ ನಾನು ಲೈಟ್ ಬಾಯ್ ಆದರೂ ಸೇರ್ಕೊಂಡ್ಬಿಡ್ತೀನಿ ಅಂತ. ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. ಆಮೇಲೆ ಒಂದು ಇಲ್ಲಿವರೆಗೂ ಬಂದು ನಿಂತಿದೆ. ಥ್ಯಾಂಕ್ ಯು. ಟೈಗರ್ಗೆ ಯಾಕೆ ಮಾಡಬೇಕು ಅಂದರೆ, ಅವ್ರಿಗಿರೋ ಆ ವ್ಯಕ್ತಿತ್ವಗಾಗಲಿ ಫಸ್ಟು ಬೇರೆ ರೀತಿ ಲಾಂಚ್ ಆಗಬೇಕು ಅಂತ ಇತ್ತು. ಫಸ್ಟ್ ಅವ್ರಿಗೆ ಮಾಡ್ಬಿಟ್ಟು ಒಂದಿಷ್ಟೆಲ್ಲ ಪ್ಲ್ಯಾನ್ ಆಗಲಿ ಅಂದ್ಬಿಟ್ಟು ಇಲ್ಲಿವರೆಗೂ ಬಂದಿದ್ದು ಅಷ್ಟೇ. ನಾನು ಪದ್ಮಾವತಿ ಅವ್ರ ಜೊತೆ ಮಾತಾಡಲೇಬೇಕು. ಮಕ್ಕಳನ್ನ ನೋಡಿದಾಗ ಎಲ್ಲರೂ ಹೇಳ್ತಾರೆ, ತಂದೆ ತಾಯಿ ಹೇಗೆ ಬೆಳೆಸಿರ್ತಾರೋ ಅದ್ರ ಮೇಲೆ ಡಿಪೆಂಡ್ ಅಂತ ಹೇಳಿ. ನನ್ನ ಹತ್ರ ಆಗಲೇ ಮಾತನಾಡ್ತಾ ನಮ್ಮ ಟೈಗರ್ ಅವರು ಹೇಳ್ತಾ ಇದ್ರು, ಹಮ್ಮು ಬೆಮ್ಮು ಇರೋದಿಲ್ಲ. ಈಗ ಜನರಲಿ ಈ ವಯಸ್ಸಿನ ಹುಡುಗರು ಅಂತ ಬಂದಾಗ ಒಂದು ಸ್ವಲ್ಪ ಶೋಕಿ ಮಾಡೋಣ, ಬಾ ಆ ಕಾರ್ ಎತ್ತಾಕೊಂಡು ಹೋಗೋಣ, ಇನ್ನೊಂದಂತ ಹೇಳ್ತಿರ್ತಾರೆ. ಆದರೆ ನಮ್ಮ ವಿನೋದ್ ಪ್ರಭಾಕರ್ ಸರ್ ಅವರು ಮನೆಗೆ ಹೋಗ್ಬೇಕಾದ್ರೆ
ಕಳೆದ 4-5 ವರ್ಷಗಳ ಹಿಂದೆಯಿಂದಲೂ ಕೂಡ ಒಂದು ಮೂಲೆಯಲ್ಲಿ ನಿಂತ್ಕೊಂಡು ಹಾಂ ಓಕೆ ಅಂತ ಮಾತಾಡ್ಸೋದಾಗಿರಲಿ, ಆ ಡೌನ್ ಟು ಅರ್ತ್ ಮಗ ಒಂದಿನ ನಿಮ್ಮ ಹತ್ರ ಬಂದು ನಾನು ಈ ಥರ ಲೈಟ್ ಬಾಯ್ ಆದರೂ ಹಾಕ್ತೀನಿ, ನಾನು ಸಿನಿಮಾಗೆ ಹೋಗಬೇಕು ಅಂದಾಗ ನಿಮ್ಮ ಫಸ್ಟ್ ರಿಯಾಕ್ಷನ್ ಹೇಗಿತ್ತು? ಹೇಗೆ ತಗೊಂಡ್ರಿ ಇದನ್ನು ಅಮ್ಮ ಆಗಿ? ಸತ್ಯ ಹೇಳಬೇಕು ಅಂದರೆ ತುಂಬ ರಾಶ್ ಆಗಿದ್ದೆ. ಬಟ್ ನನಗಿಷ್ಟನೂ ಕೂಡ ಇರಲಿಲ್ಲ. ನನಗೆ ಪದೇ ಪದೇ ಬಂದು ಅವರು ಕೇಳಿಕೊಂಡು ಯಾವಾಗಲೂ ಹೇಳ್ತಾ ಇರೋನು. ನನ್ನ ಆಸೆನೇ ಬೇರೆ ಇತ್ತು. ಬಟ್ ನಾನು ಅವನು ಸಾರಿ ಅಷ್ಟು ಚೆನ್ನಾಗಿಲ್ಲ ನಾನು ನೀವು ಮುಂದೆ ನೋಡಿ. ಡೈರೆಕ್ಟ್ ಅವನು ಚಿಕ್ಕದ್ರಿಂದನೂ ಸಾರಿ ಅಲ್ಲಿ ಅಲ್ಲಿದ್ದಾರೆ ನೋಡಿ, ಅಲ್ಲಿ 20 ಶಮೀರ ಇದ್ದಾರೆ. ಚಿಕ್ಕದ್ರಿಂದನೂ ಅವನು ನನ್ನನ್ನು ಯಾವಾಗಲೂ ಕೇಳ್ಕೊಂಡೇ ಬರ್ತಾ ಇದ್ದ. ನಾನು ಇದನ್ನೇ ನಾನು ಮುಂದುವರಿಸ್ಬೇಕು, ನನಗೆ ಫಿಲಮ್ ಅಂದರೆ ತುಂಬ ಇಷ್ಟ, ನನ್ನನ್ನು ಇದನ್ನೆಲ್ಲೇ ನಾನು ಯಶಸ್ಸು ಕಾಣಬೇಕು ಅಂತಾನು ಹೇಳ್ತಿದ್ದ. ಅದು ಯಾವ ತಾಯಿ ತಂದೆಗೂ ಕೂಡ ಅದು ಇಷ್ಟ ಆಗಲ್ಲ. ಏಕೆ ಅಂದರೆ ಅವ್ರು ಇನ್ನೂ ಬಿಗಿನಿಂಗ್ ಅಂದರೆ ಚಿಕ್ಕ ವಯಸ್ಸಿನಲ್ಲೇ ಅವರು ಯಾರನ್ನೂ ಇಷ್ಟಪಡಲ್ಲ. ಬಟ್ ನೀನು ಎಜುಕೇಷನ್ನು ಮುಂದುವರಿಸು, ಆಮೇಲೆ ನೋಡೋಣ ಅಂತ ನಾನು ಹೇಳ್ತಾ ಇದ್ದೆ. ಆದರೂ ನಾನು ತುಂಬ ಅವನಿಗೆ ತೊಂದರೆ ಕೊಟ್ಟಿದ್ದೀನಿ, ಇಲ್ಲ ಅಂತ ಹೇಳಲ್ಲ. ತುಂಬ ಹೊಡೆದಿದ್ದೀನಿ, ಬೋದಿದ್ದೀನಿ, ಗಲಾಟೆ ಮಾಡಿದ್ದೀನಿ. ಏಕೆಂದರೆ ನನ್ನ ಕನಸು ಅದಾಗಿರಲಿಲ್ಲ. ಬಟ್ ನಾನು ಮೆಡಿಕಲ್ ಮಾಡಿಸ್ಬೇಕು ಅನ್ನೋದು ತುಂಬ ನನ್ನ ಕನಸಾಗಿತ್ತು. ಅದಕ್ಕೂ ಅವನು ಒಪ್ಕೊಂಡ. ಆಯಿತು, ನಾನು ಮೆಡಿಕಲ್ ಮಾಡಿದ ಮೇಲೆ ನನ್ನನ್ನು ಫಿಲಮ್ ಇಂಡಸ್ಟ್ರಿಗೆ ಕಳಿಸ್ತಿ ಅನ್ನೋದೊಂದು ಕೂಡ ಕ್ವಶನ್ನ ನನಗೆ ಹಾಕ್ದ. ಆವಾಗ ಆಯಿತು, ನೀನು ಫಸ್ಟ್ ಅದನ್ನು ಮುಗಿಸು, ಆಮೇಲೆ ನಾನು ನಿನಗೆ ನೋಡೋಣ ಯೋಚನೆ ಮಾಡ್ತೀನಿ ಅಂತ ಹೇಳಿದೆ. ಅದಾದಮೇಲೆ ಹೋಯ್ತಾ ಹೋಯ್ತಾ ನನಗೆ ಯಾಕೋ ಸರಿ ಬರಲಿಲ್ಲ. ಏಕೆಂದರೆ ಇವನು ಮತ್ತೆ ಅಲ್ಲಿ ಲೈಫನ್ನು ಕೂಡ ಕಳೆದು ತುಂಬ ದಿನಗಳು ಕಳೆದು ಮತ್ತೆ ಇಲ್ಲಿ ಬಂದು ಜೈನ್ ಆಗೋಕ್ಕಾಗಲ್ಲ ಅಂದ್ಬಿಟ್ಟು ನಾನೇ ಒಂದು ಇವನ ಟಾರ್ಚರ್ ನೋಡ್ನಾರ್ದಲ್ಲೇ ನಾನೇ ಒಂದು ತೀರ್ಮಾನವನ್ನು ತಗೊಂಡೆ. ಮತ್ತು ಪ್ರತಿನಿತ್ಯ ಅಂತೂ ನನಗೆ ಅವನು ಮಲಗಬೇಕಾಗ್ಲಿ, ಕೂರಬೇಕಾಗ್ಲಿ, ತಿನ್ನಬೇಕಾಗ್ಲಿ ಎಲ್ಲವಾಗಲೂ ನನಗೊಂದು ಕಾಡಿಸ್ತಾನೆ ಇರೋನು. ನನಗೇನು ಹೇಳಿ, ನೀವೇನು ಹೇಳಿ, ನೀವು ಹೆಂಗೆ ನೀವು ಒಪಿನಿಯನ್ ಕೊಟ್ಟರೆ ನಾನು ಅದರಲ್ಲಿ ಮುಂದುವರಿತೀನಿ ಅಂತ. ಆಮೇಲೆ ಸ್ವಲ್ಪ ದಿನ ನೋಡಿದ ಮೇಲೆ ಮತ್ತೆ ನಮ್ಮ ಟೈಗರ್ ಮನೆ ಹತ್ರ ಆಗಿರ್ಬೋದು, ಸುಮಾರು ಹಲವಾರು ಕಲಾವಿದರು ಮನೆಗಳ ಹತ್ರ ಭೇಟಿ ಮಾಡಲಿಕ್ಕೆ ಶುರುವಾದ. ಆವಾಗ ನಮ್ಮ ಟೈಗರು ಕೂಡ ಫಸ್ಟ್ ಅವ್ರಿಗೆ ಗೊತ್ತಿಲ್ಲ. ಎಷ್ಟೋ ಅವನ ಕನಸುಗಳು ಸಾವಿರಾರು ಇವತ್ತು ಈ ವೇದಿಕೆ ಮೇಲೆ ಹೇಳ್ಕೊಳ್ಳೋಕ್ಕೆ ನನಗೆ ತುಂಬ ನೋವಿದೆ. ಆದರೂ ಇದನ್ನೆಲ್ಲ ನಾನು ಹೇಳೋಕ್ಕಾಗಲ್ಲ. ಏಕೆಂದರೆ ತುಂಬ ಕಷ್ಟಪಟ್ಟಿದ್ದೇನೆ. ಹೋಗೋದು ನಿಲ್ಲೋದು ಅವ್ರ ಹತ್ರ ಏನೋ ನಾನು ಒಂದು ಸಾಧಿಸ್ಬೇಕು ಅನ್ನೋ ಹಠ ಇಟ್ಕೊಂಡು ತುಂಬ ಭೇಟಿ ಮಾಡೋದು, ತುಂಬ ಅವ್ರನ್ನ ನೋಡೋದು, ಮಾತಾಡ್ಸೋದು. ಲಾಸ್ಟ್ಗೆ ಟೈಗರ್ಗೂ ಕೂಡ ಇದು ಗೊತ್ತಿರಲಿಲ್ಲ. ಇವನು ಈ ಥರದಲ್ಲಿ ಬೆಳೆದಿದ್ದಾನೆ, ಇವನು ಹಿಂಗಿದ್ದಾನೆ ಏನು ಅಂತ. ಯಾರು ಈ ಹುಡುಗ ಈ ಥರ ಬಂತಾನೆ, ಈ ಥರ ಮಾತಾಡಿಸ್ತಾನೆ, ಈ ಥರ ಹೋಗ್ತಾನೆ, ಅದು ಅವ್ರಿಗೂ ಅದು ಕಾಡ್ತಿತ್ತು. ಮತ್ತು ಅವನೇನೆ ಎಲ್ಲರ ಪ್ರೀತಿನ ಗೆದ್ದ, ಎಲ್ಲರ ವಿಶ್ವಾಸನ ಗೆದ್ದ. ನಿಜವಾಗ್ಲೂ ಇವತ್ತು ನಾನು ಈ ವೇದಿಕೆ ಮೇಲೆ ನಿಂತ್ಕೊಂಡು ಹೇಳಲಿಕ್ಕೆ ತುಂಬ ನನಗೆ, ಏಕೆಂದರೆ ಇವತ್ತು ಅವತ್ತು ನಾನು ತುಂಬ ಟಾರ್ಚರ್ ಕೊಟ್ಟಿರ್ಬೋದು, ನೋವು ಕೊಟ್ಟಿರ್ಬೋದು. ಆದರೆ ಇವತ್ತು ಈ ವೇದಿಕೆ ಮೇಲೆ ನನ್ನ ಮಗ ಈ ಮಟ್ಟಿಗೆ ನಿಂತಿದ್ದಾನೆ ಅಂತ ಹೇಳ್ಕೊಳ್ಳಿಕ್ಕೆ ತಾಯಿಗೆ ಇದಕ್ಕಿಂತ ಬೇರೆ ಇನ್ನೇನು ಬೇಕಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ನಿಜವಾಗ್ಲೂ ಸಾಧಿಸಿದ್ದಾನೆ, ಇನ್ನೂ ಸಾಧಿಸೋದು ಬೇಜಾನಿದೆ. ಬಟ್ ಇದುವರೆಗೂ ನಾನು ಈ ಮಟ್ಟಕ್ಕೆ ಇಲ್ಲಿ ಬರ್ತಾನೆ ಅಂತ ಅಂದ್ಕೊಂಡಿರಲಿಲ್ಲ. ನಿಜವಾಗ್ಲೂ ಒಂದು ಖುಷಿ ಇದೆ. ಆಲ್ ದ ಬೆಸ್ಟ್ ಮಗನೇ, ಇನ್ನೂ ಮುಂದಕ್ಕೆ ನಿನ್ನ ಜರ್ನಿ ತುಂಬ ದೊಡ್ಡ ಮಟ್ಟಕ್ಕೆ ಇರಲಿ ಅಂತ ನಾನು ಹಾರೈಸ್ತೀನಿ. ಸೋ ಸ್ವೀಟ್, ಎಷ್ಟೊಳ್ಳೆ ಸ್ವೀಟ್ ಟಾರ್ಚರ್ ಕೊಟ್ಟಿದ್ದೀರಾ ನೋಡಿ ನೀವು. ಶ್ರೇಯಸ್ ಅವರೇ, ನಿಮ್ಮ ಮೊದಲ ನಿರ್ಮಾಣದ ಸಿನಿಮಾ, ಎಷ್ಟೋ ವರ್ಷಗಳ ಕನಸು. 4ನೇ ಕ್ಲಾಸಲ್ಲಿ ನನಗೆ ಕಪ್ಪೆ ಕರ ತೊಂಡೆಕಾಯಿ ಬೆಂಡೆಕಾಯಿ ಬಿಟ್ಟು ಬೇರೆ ಏನೂ ಗೊತ್ತಿರಲಿಲ್ಲ. ನೀವು ನೋಡಿದ್ರೆ ಇಲ್ಲ ಸಿನಿಮಾ ಇಂಡಸ್ಟ್ರಿಗೆ ಹೋಗಬೇಕು ಅನ್ನೋ ಕನಸನ್ನು ಕಂಡಿದ್ರಿ. ನಿಮ್ಮ ಮೊದಲನೇ ಸಿನಿಮಾ ಟೈಗರ್ ಅವ್ರ ಜೊತೆಗೆ ಅವರ 25ನೇ ಸಿನಿಮಾ ಬಲರಾಮನ ದಿನಗಳು ನಿಮ್ಗೆ ಎಷ್ಟು ವಿಶೇಷ ಅಂತ? ಮೇಯ್ನಾಗಿ ನನಗೆ ಸಿನಿಮಾ ಇಂಡಸ್ಟ್ರಿಗೆ ಯಾಕೆ ಚೂಸ್ ಮಾಡಿದೆ ಅಂದ್ರೆ ಇವಾಗ ಫ್ಲ್ಯಾಶ್ ಆಯ್ತು ನನಗೊಂದು. ಎಲ್ಲ ಥರದ ಕನಸಿತ್ತು, ಬಟ್ ಸಿನಿಮಾನೇ ಯಾಕೆ ಚೂಸ್ ಮಾಡಿದೆ ಅಂದರೆ ಆ ಜನಗಳು ಕೊಡೋ ಪ್ರೀತಿಗೆ ನಾವು ಸೋಲಕ್ಕಾಗಲ್ಲ. ಟೈಗರ್ ಜೊತೆ ನಾನು ಸುಮಾರು ಕಡೆ ಎಲ್ಲ ಕರ್ನಾಟಕದ ಮೂಲೆಗೆ ಹೋದಾಗ ಜನ ಎಲ್ಲ ಕಡೆ ಪ್ರೀತಿ ತೋರಿಸ್ತಾ ಇದ್ದಿತ್ತು. ನನಗೆ ತುಂಬ ಇಷ್ಟ ಆಯಿತು. ನಾವೇನೂ ಅಲ್ಲ, ನಾವು ಬರೀ ಸಿನಿಮಾ ಮಾಡಿ ಖರ್ಚು ಮಾಡಿ ಥಿಯೇಟ್ರಿಗೆ ತೊಗೊಂಬರ್ತೀವಿ ಅಷ್ಟೇ. ಬಟ್ ಅವರು ಜೋಬಿಂದ ತೆಗೆದು ದುಡ್ಡು ಹಾಕಿ ನಮ್ಮ ಸಾಕೋದು. ಬಟ್ ಅವ್ರು ಕೊಡೋ ಪ್ರೀತಿ ಅದೊಂದು, ಅದಕ್ಕೆ ನಾವು ಸರಿಸಾಟಿ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದಕ್ಕೊಂದು ಮೇನ್ ರೀಸನ್ನು ನಾವು ಸಿನಿಮಾ ಇಂಡಸ್ಟ್ರಿಗೆ ಬಂದಿತ್ತು ಪ್ರೀತಿ ಗಳಿಸೋಕ್ಕೆ. ದುಡ್ಡು ಮಾಡೋಕ್ಕಂತೂ ನಾನು ಸಿನಿಮಾ ಇಂಡಸ್ಟ್ರಿಗೆ ಬಂದಿಲ್ಲ. ಯಾಕೆಂದರೆ ದುಡ್ಡು ಮಾಡೋದಾಗೆ ನಾನು ಬೇರೆ ಕಡೆನೇ ಮಾಡ್ತಾ ಇದ್ದೆ, ಅದು ನನಗೆ ಅವಶ್ಯಕತೆ ಇಲ್ಲ. ಜನಗಳ ಪ್ರೀತಿ ವಿಶ್ವಾಸ ಗೆಲ್ಸಕ್ಕೆ ಅಷ್ಟೇ ಬಂದಿರೋದು ನಾನು. ಬಲರಾಮ ಎಷ್ಟು ಸ್ಪೆಷಲ್ ಅಂದರೆ ಗೊತ್ತಿಲ್ಲದಲ್ಲ 25th ಫಿಲಮ್ ಆಯ್ತು ನಮ್ಮದು. ನಾನೇ ಕೌಂಟ್ ಮಾಡ್ಕೊಂಡು ಟೈಗರ್ದು ಸಿನಿಮಾ ಆಗಿದೆ ಅಂದು ನೋಡ್ಕೊಂಡಾಗ 25th ಸಿನಿಮಾಗೆ ಬಂತು ಬಲರಾಮ.
ತುಂಬ ಒಂದಿಷ್ಟಿದೆ ಹೇಳೋದು. ಫಸ್ಟು ಕಂಟೆಂಟ್ ಏನಿದೆ, ಬಿಗ್ ಅನೌನ್ಸ್ಮೆಂಟ್ ಬರಲಿ, ಆಮೇಲೆ ಮಾತಾಡೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್. ಮತ್ತು ನಾನು ನಿಮ್ಮಿಬ್ಬರನ್ನು ಕೂಡ ಮಾತನಾಡಿಸ್ತೀನಿ. ಶ್ರೇಯಸ್ ಅವರೇ, ಜನಗಳ ಪ್ರೀತಿ ಖಂಡಿತವಾಗಿಯೂ ನಿಮಗೆ ಸಿಕ್ಕೇ ಸಿಗತ್ತೆ. ಜನರ ಪ್ರೀತಿಯ ಜೊತೆಗೆ ನಿರ್ಮಾಣ ಮಾಡಿದ್ರೆ ಏನಾದರೂ ಆ್ಯಕ್ಟಿಂಗಲ್ಲಿ ಇಂಟ್ರೆಸ್ಟ್ ಇದೆಯಾ?